ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಜಯ ಹೆಗಡೆ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಜಯ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಒಂದಷ್ಟು ಈ ಜರ್ಬರ ಗಿಡಗಳನ್ನು ನಾವು ಯಾವ ರೀತಿ ಕೇರ್ ಮಾಡಬೇಕು ಅಂದರೆ, ಜರ್ಬರ ಗಿಡಗಳನ್ನು ಮಳೆಗಾಲದಲ್ಲಿ ನಾವು ಹೊರಗಡೆ ಇಟ್ಕೊಳ್ಳೋದ್ರಿಂದ ಅದು ಈ ಹೈಬ್ರಿಡ್ ವೆರೈಟಿ ಎಲ್ಲ ಸತ್ತು ಹೋಗುತ್ತೆ. ಹಾಗಾಗಿ ನಾವು ಯಾವುದನ್ನು ಹೇಗೆ ಕೇರ್ ಮಾಡಬೇಕು ಮತ್ತು ಯಾವ ಟೈಮಲ್ಲಿ ಹೇಗೆ ಕೇರ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗಾಗಿ ನೀವು ನನ್ನ ಚಾನಲ್ಗೆ ಹೊಸಬರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋದ್ರಿಂದ ನಾನು ಹಾಕುವ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಎಲ್ಲ ವಿಡಿಯೋಸನ್ನು ನೀವು ನೋಡ್ಬೋದು. ಈ ವಿಡಿಯೋಕ್ಕೆ ತುಂಬ ಲೈಕ್ ಮಾಡಿ. ಮತ್ತು ನಂದು ಇನ್ನೊಂದು ಚಾನಲ್ JH ಕನ್ನಡ ಸ್ಟೋರೀಸ್ ಅಂತ. ನಾನು ಅದರಲ್ಲಿ ಸ್ಟೋರೀಸ್ಗಳನ್ನು, ಈ ಕತೆಗಳನ್ನು ಅಂದರೆ ನಾವು ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಕತೆ ಹೇಳ್ತೀವಲ್ಲ, ನೀತಿ ಕತೆಗಳನ್ನು, ಆ ರೀತಿ ಕತೆಗಳನ್ನು ನಾನು ಹಾಕ್ತೀನಿ. ಆ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡದೇ ಹೋದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಖಂಡಿತ ಆ ಚಾನಲ್ಗೂ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಡ್ತೀನಿ. ತುಂಬ ತುಂಬ ಧನ್ಯವಾದಗಳು ಈ ಚಾನಲ್ಗೆ ಸಪೋರ್ಟ್ ಮಾಡಿರೋ ಎಲ್ರಿಗೂ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ಜರ್ಬರ ಗಿಡಗಳಲ್ಲಿ ಈ ಇದು ಹೈಬ್ರಿಡು ನಾನು ನರ್ಸರಿಯಿಂದ ತಂದಿರೋದು. ಇದರಲ್ಲಿ ಕೂಡ ತುಂಬ ಕಲರ್ಸ್ ಬರುತ್ತೆ ಮತ್ತು ಲೋಕಲ್ ವೆರೈಟಿಯಲ್ಲೂ ತುಂಬ ಕಲರ್ಸ್ ಬರುತ್ತೆ. ಅದು ಉದ್ದವಾಗಿ ಒಂದು ಕೋಲ್ ಥರ ಬಂದು ಹೂವಾಗುತ್ತೆ ಆ ಲೋಕಲ್ ವೆರೈಟಿ. ಮತ್ತು ಈ ರೀತಿ ಡಬಲ್ ಪೆಟಲ್ ಇರಲ್ಲ ಲೋಕಲ್ ವೆರೈಟಿಯಲ್ಲಿ, ಅದು ಮೇಂಟೆನೆನ್ಸ್ ಸ್ವಲ್ಪ ಕಡಿಮೆ ಇರುತ್ತೆ. ಮತ್ತು ಇದು ಹೈಬ್ರಿಡ್ ವೆರೈಟಿನ ಮೇಂಟೆನೆನ್ಸ್ ಮಾಡೋದು ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು. ಮತ್ತೆ ಹೂವಾಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದನ್ನು ಹೇಳಿದ್ದೀನಿ. ಹಾಗಾಗಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇದು ಸ್ವಲ್ಪ ಕಡಿಮೆ ಅಂತಲೇ ಹೇಳ್ಬೋದು ಹೂವಾಗೋದು. ಲೋಕಲ್ ವೆರೈಟಿಗೆ ಹೋಲಿಸಿದರೆ ಇದು ಕಡಿಮೆ ಹೂವಾಗತ್ತೆ. ಮತ್ತು ಇದು ಮಳೆಗಾಲದಲ್ಲಿ ಹೂವು ಅಷ್ಟೊಂದು ಆಗಲ್ಲ. ಹಾಗಾಗಿ ನೀವು ಈ ಟೈಮಲ್ಲಿ ಬೇಕಾದರೂ ಅದನ್ನು ರಿಪೋರ್ಟಿಂಗ್ ಮಾಡ್ಕೋಬೋದು. ಇಲ್ಲ ಅಂದರೆ ಅದನ್ನು ಈ ಮಳೆಗಾಲ ಮುಗಿಯತ್ತಲ್ಲ, ಸೆಪ್ಟೆಂಬರ್ ಅಕ್ಟೋಬರ್ ಟೈಮಲ್ಲಿ ಅದನ್ನು ರಿಪೋರ್ಟಿಂಗ್ ಮಾಡ್ಕೋಬೋದು. ನಾನು ಕೆಲವೊಂದು ಗಿಡಗಳನ್ನು ಈಗ ರಿಪೋರ್ಟಿಂಗ್ ಮಾಡ್ತೀನಿ, ಆಮೇಲೆ ಈ ಗಿಡವನ್ನು ಆಮೇಲೆ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಈ ಗಿಡ. ಇದು ಕೂಡ ಈ ಟೈಮಲ್ಲಿ ಹೂವಾಗಲ್ಲ. ಮತ್ತು ನಾವು ಇದನ್ನು ಮಳೆಯಿಂದ ಒಳಗಡೆ ಇಟ್ಕೋಬೇಕು. ಮಳೆ ತುಂಬ ತಾಗಿದರೆ ಈ ಗಿಡ ಸತ್ತೋಗುತ್ತೆ. ಆ ಕ್ರೌನು ಇರುತ್ತಲ್ಲ, ಅದಕ್ಕೆ ಗಡ್ಡೆ ಥರ ಇರುತ್ತೆ, ಅದಕ್ಕೆ ನೀರು ಸಿಕ್ಕಾಕ್ಕೊಂಡ್ರೆ ಆ ಗಿಡ ಪೂರ್ತಿ ಕೊಳ್ತು ಹೋಗುತ್ತೆ. ಮತ್ತು ನೋಡಿ, ಇದು ಹೈಬ್ರಿಡ್ ವೆರೈಟಿ ಎಂದು ಹೂವಾಗಿ ಮುಗಿದ ಮೇಲೆ ಈ ರೀತಿ ಆಗಿದೆ, ತುಂಬ ಎಲೆಗಳು ಬಂದುಬಿಡತ್ತೆ. ಆಗ ನಾವು ಅದನ್ನು ಏನು ಮಾಡಬೇಕು ಅಂದರೆ, ನಾನು ಇದನ್ನು ಈಗ ರಿಪೋರ್ಟಿಂಗ್ ಮಾಡಲ್ಲ, ಯಾಕಂದರೆ ನಾನು ಅಕ್ಟೋಬರ್ ನಂತರ ತಂದಿದ್ದಾಗಿತ್ತು. ಹಾಗಾಗಿ ಅದನ್ನು ಆ ಟೈಮಲ್ಲಿ ರಿಪೋರ್ಟಿಂಗ್ ಮಾಡಿದ್ದೆ. ಹಾಗಾಗಿ ನಾವು ಈಗ ರಿಪೋರ್ಟಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ನಾನು ಇದಕ್ಕೆ ಗ್ರೋ ಬ್ಯಾಗನ್ನೇ ಹಾಕಿದ್ದೀನಿ, ನಾನು ಹೊಲಿದಿರೋವಂಥ ಗ್ರೋ ಬ್ಯಾಗನ್ನು. ನೀವು ಯಾರಾದರೂ ಗ್ರೋ ಬ್ಯಾಗನ್ನು ಹೊಲ್ಕೊಳ್ಳೋದಾದರೆ ತುಂಬ ಈಸಿಯಾಗಿ ಮೆಥಡಲ್ಲಿ ನಾನು ಹೇಳಿದ್ದೀನಿ. ನೀವು ಬೇಕಾದರೆ ನನ್ನ ಚಾನಲ್ಗೆ ಹೋದರೆ ಸಿಗತ್ತೆ, ಅದನ್ನು ನೋಡಿ. ನಾನು ಇದನ್ನು ಗ್ರೋ ಬ್ಯಾಗಲ್ಲೇ ಹಾಕ್ತೀನಿ, ಯಾಕಂದರೆ ನೀರು ಬಸಿದು ಹೋಗುವಂಥ ಪಾಟಿಂಗ್ ಮಿಕ್ಸ್ ಆದರೆ ಇದು ಗಿಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಹೂವು ಕೂಡ ಆಗಲ್ಲ ಮತ್ತು ಗಿಡ ಹಾಳಾಗಿಬಿಡತ್ತೆ. ಮತ್ತು ಇದಕ್ಕೆ ನಾವು ಬೇಸಿಗೆಯಲ್ಲಿ ತುಂಬ ಬಿಸಿಲು ಬರೋವಂಥ ಜಾಗದಲ್ಲಿಟ್ಟರೆ ಹೂವಾಗತ್ತೆ, ಇಲ್ಲ ಅಂದರೆ ಹೂವಾಗಲ್ಲ. ನೋಡಿ, ಇದು ಹೈಬ್ರಿಡ್ ವೆರೈಟಿ ಆಗಿರೋದ್ರಿಂದ ಇಷ್ಟೊಂದು ಎಲೆಗಳು ಬಂದುಬಿಟ್ಟಿದೆ. ಆ ಎಲೆಗಳನ್ನು ಇಷ್ಟೊಂದು ಇಟ್ಟರೆ ಈ ಮಳೆಗಾಲದಲ್ಲಿ ಕೆಳಗಡೆ ನಮಗೆ ಅದು ಹುಳ ಆದರೂ ಕಾಣಲ್ಲ, ಮತ್ತು ಫಂಗಸ್ ಬೇಗ ಆಗತ್ತೆ ಈ ಹೈಬ್ರಿಡ್ ವೆರೈಟಿಗೆ. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ, ಇದರಲ್ಲಿ ಹಳೆ ಎಲೆಗಳನ್ನೆಲ್ಲ ತೆಗೆದುಬಿಡ್ತೀನಿ. ಹೀಗೆ ನಾನು ಮಾಡಿಕೊಟ್ಟ ಮೇಲೆ ಚೆನ್ನಾಗಿ ಹೂವಾಯಿತು. ಈ ರೀತಿ ಮಾಡಿಕೊಟ್ರೆ ಹೊಸ ಚಿಗುರು ಬೇಗ ಬರುತ್ತೆ. ಹಾಗಾಗಿ ಚೆನ್ನಾಗಿ ಹೂವಾಗತ್ತೆ. ಅದಿಲ್ಲ ಅಂದರೆ ಇದೇ ರೀತಿ ಎಲೆಗಳು ಮಾತ್ರ ಆಗತ್ತೆ, ಹೂವಾಗಲ್ಲ. ಮತ್ತು ನಾವು ನೆರಳಲ್ಲಿ ಇಟ್ಟರೂ ಕೂಡ ಬರೀ ಎಲೆಗಳಾಗತ್ತೆ, ಮತ್ತು ಎಲೆ ಬೂದಿ ರೋಗ ಬಂದಾಗ ಆಗತ್ತೆ. ಆ ಎಲೆಗೆ ನಾವು ನೀಮ್ ಆಯಿಲು ಅಥವಾ ಸೋಪಿನ ನೀರನ್ನು ಸ್ಪ್ರೇ ಮಾಡಬೇಕು, ಇಲ್ಲಾಂದರೆ ಈ ಅಡುಗೆ ಸೋಡಾನ ಸ್ಪ್ರೇ ಮಾಡಬೇಕು. ಹೀಗೆ ಅದಕ್ಕೆ ನಾವು ಯಾವುದಾದ್ರೂ ಪೆಸ್ಟಿಸೈಡನ್ನು ಸ್ಪ್ರೇ ಮಾಡ್ತಾ ಇದ್ದರೆ ಮಾತ್ರ ಅದು ಫಂಗಸ್ ಆಗಲ್ಲ, ಅದಿಲ್ಲಾಂದರೆ ಫಂಗಸ್ ಆಗಿಬಿಡತ್ತೆ. ನೋಡಿ, ನಾನು ಈಗ ಮಳೆಗಾಲ ಆಗಿರೋದ್ರಿಂದ ಈ ರೀತಿ ಮಾಡ್ತಾ ಇದ್ದೀನಿ. ಮತ್ತು ನಾನು ಬೇಸಿಗೆನಲ್ಲೂ ಕೂಡ ಇದೇ ರೀತಿ ಮಾಡಿದ್ದೆ, ಅಷ್ಟರ ಮೇಲೆ ಚೆನ್ನಾಗಿ ಹೂ ಬಂದಿದೆ. ನಾವು ಈ ರೀತಿ ಹಳೆ ಎಲೆಗಳನ್ನೆಲ್ಲ ತೆಗಿತಾ ಬಂದರೆ ಅದು ಅಂದರೆ ಹಣ್ಣಾಗೋಕ್ಕೆ ಬಿಡಬಾರ್ದು. ಅಷ್ಟೊದ್ರೊಳಗಡೆ ನಾವು ತೆಗಿತಾ ಬಂದರೆ ಅದು ಮತ್ತೆ ಚೆನ್ನಾಗಿ ಹೂವಾಗತ್ತೆ. ಅದಿಲ್ಲ ಅಂದರೆ ಹೂವಾಗಲ್ಲ, ಎಲೆ ಮಾತ್ರ ಆಗ್ತಾ ಬರುತ್ತೆ. ನೋಡಿ, ಈ ರೀತಿ ಆ ಬೆಳೆದಿರೋವಂಥ ಎಲೆಗಳನ್ನೆಲ್ಲ ತೆಗೆದುಬಿಡ್ತೀನಿ. ನಾನಿಲ್ಲಿ 3/4% ಎಲೆಗಳನ್ನು ತೆಗೆದಿದ್ದೀನಿ ಈ ಟೈಮಲ್ಲಿ ಆಗಿರೋದ್ರಿಂದ. ನೋಡಿ, ಇಷ್ಟು ಎಲೆಗಳಿತ್ತು. ನೀವು ಬೇಕಾದರೆ ಇದನ್ನು ಮಲ್ಟಿಪಲ್ ಮಾಡ್ಕೊಳ್ಳೋದಾದರೆ ಇದರ ಕ್ರೌನನ್ನು ಬಿಡಿಸಿ ಮತ್ತೊಂದು ಗಿಡವನ್ನು ಮಾಡ್ಕೋಬೇಕು. ಆಗ ನಾವು ರಿಪೋರ್ಟಿಂಗ್ ಮಾಡಬೇಕಾಗತ್ತೆ. ಹಾಗೆ ನಾವು ಇದನ್ನು ಕಿತ್ತು ಮತ್ತು ಮತ್ತೊಂದು ಗಿಡನ ಮಾಡ್ಕೊಳ್ಳೋಕೆ ಬರಲ್ಲ. ನೋಡಿ, ಆ ಕ್ರೌನ್ನ ಕಿತ್ತು ನಾವು ಅದನ್ನು ಬೇರ್ಪಡಿಸಿ, ಮದರ್ ಪ್ಲ್ಯಾಂಟಿಂದ ಬೇರ್ಪಡಿಸಿ ನಾವು ಅದನ್ನು ನೆಟ್ಕೋಬೇಕು. ಹಾಗೆ ಮಾಡಬೇಕು. ನೋಡಿ, ನಾನು ಇಲ್ಲಿ ಎಷ್ಟು
ಕೆಳಗಡೆ ಅಂತ ಹಳೆ ಎಲೆಗಳನ್ನೆಲ್ಲ ಸ್ವಲ್ಪ ಹಣ್ಣಾಗಿರೋವಂಥ ಎಲೆಗಳನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಈಗ ನಾವು ಇಟ್ಟಾಗ ಆ ಕ್ರೌನ್ಗೂ ಕೂಡ ಬೆಳಕು ಬರುತ್ತೆ, ಆಗ ಅಲ್ಲಿ ಮೊಗ್ಗು ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಅದಿಲ್ಲ ಅಂದರೆ ಬೆಳಕು ಬೀಳಲ್ಲ, ಆ ಕ್ರೌನ್ಗೆಲ್ಲ ಫಂಗಸ್ ಕೂಡ ಆದರೂ ಗೊತ್ತಾಗಲ್ಲ. ಈ ರೀತಿ ನಾನು ಈ ಗಿಡವನ್ನು ಮಾಡ್ತೀನಿ. ಹಾಗೆ ನಾವು ಇದನ್ನು ನೆರಳಲ್ಲಿ ಇಡಬಾರ್ದು, ಬೇಸಿಗೆಯಲ್ಲಿ ಬಿಸಿಲಲ್ಲಿಡಬೇಕು. ಈಗ ಮಳೆ ನೀರು ತಾಗದೇ ಇರುವಂಥ ಜಾಗದಲ್ಲಿ ಇಡಬೇಕು, ಇಲ್ಲಾಂದರೆ ಈ ನಮ್ಮ ಮಲೆನಾಡು ಕಡೆ ಎಲ್ಲ ಗಿಡ ಹಾಳಾಗೇ ಬಿಡುತ್ತೆ. ಹಾಗೆ ನೋಡಿ, ಇಲ್ಲಿ ಇದು ಕೆಂಪು ವೆರೈಟಿ, ಲೋಕಲ್ ವೆರೈಟಿ ಆಗಿತ್ತು. ಇದು ಮಳೆಯಲ್ಲೇ ಇತ್ತು ಇಷ್ಟು ದಿವಸ, ತುಂಬ ಬೇಗ ಮಳೆ ಬಂದುಬಿಟ್ಟಿದೆಯಲ್ಲ, ಹಾಗಾಗಿ ನಾನು ಅದನ್ನು ಕವರಲ್ಲಿರೋದನ್ನು ರಿಪೋರ್ಟಿಂಗ್ ಮಾಡಿರಲಿಲ್ಲ. ಒಂದು 2-3 ಕಿಲ್ಲುಗಳು ಆಗಿತ್ತು, ಅದು ಅಂದರೆ ಸಸಿ ಆಗಿತ್ತು. ಹಾಗಾಗಿ ಅದನ್ನು ಒಂದು ಸಣ್ಣ ಕವರಿಗೆ ಹಾಕ್ಕೋತೀನಿ. ಈಗ ನಾವು ಈ ಟೈಮಲ್ಲಿ ನಾವು ಅದನ್ನು ದೊಡ್ಡ ಕವರಿಗೆ ಹಾಕೋದ್ರಿಂದ ಗಿಡ ಅಂದರೆ ನೀರು ಅಲ್ಲಿ ತೇವಾಂಶ ಹೆಚ್ಚಾಗಿ ಗಿಡ ಸಾಯೋ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಚಿಕ್ಕ ಚಿಕ್ಕ ಪಾಟಲ್ಲಿ ಹಾಕ್ಕೊಂಡು ಆಮೇಲೆ ಬೇಸಿಗೆನಲ್ಲಿ ಅದನ್ನು ದೊಡ್ಡ ಪಾಟಿಗೆ ಹಾಕ್ಕೊಂಡ್ರೆ ಅದನ್ನು ನಾವು ಇಟ್ಕೋಬೋದು. ಅದಿಲ್ಲ ಅಂದರೆ ಗಿಡ ಸೊತ್ತೆ ಹೋಗುತ್ತೆ. ಹಾಗಾಗಿ ಈ ಚಿಕ್ಕ ಚಿಕ್ಕ ಪಾಟಲ್ಲಿ ನಾವು ಈ ಗಿಡಗಳನ್ನೆಲ್ಲ ಹಾಕ್ಕೋಬೇಕು. ಮತ್ತು ನಾವು ನೀರು ಒಂದು 2 ದಿವಸ 3 ದಿವಸಕ್ಕೆ ಒಂದು ಸಾರಿ ನಾವು ತೇವಾಂಶ ಇದ್ದರೆ ಮಾತ್ರ ಅದನ್ನು ನೀರು ಹಾಕೋಕ್ಕೆ ಹೋಗಬೇಡಿ. ತೇವಾಂಶ ಇಲ್ಲ, ಚೆನ್ನಾಗಿ ಡ್ರೈ ಆಗಿದೆ ಅನ್ನೋವಾಗ ಮಾತ್ರ ಇದಕ್ಕೆ ನೀರು ಹಾಕಿ. ಇದಕ್ಕೆ ನೀರು ಕಡಿಮೆ ಆದರೂ ಗಿಡ ಸಾಯಲ್ಲ, ಆದರೆ ನೀರು ಜಾಸ್ತಿ ಆದರೆ ಗಿಡ ಸತ್ತು ಹೋಗುತ್ತೆ. ಹಾಗಾಗಿ ನೋಡಿ, ನಾನಿಲ್ಲಿ ಆ ಬೇರನ್ನೆಲ್ಲ ತೆಗೆದುಬಿಟ್ಟಿದ್ದೀನಿ. ಒಂದಷ್ಟು ತುಂಬ ಬೇರಿದ್ದರೆ ಹೊಸ ಬೇರು ಬರಲಿಕ್ಕೆ ಅದಕ್ಕೆ ಅವಕಾಶವೇ ಇರಲ್ಲ. ಹಾಗಾಗಿ ಈ ಹಳೆ ಬೇರನ್ನು ತೆಗೆದ್ರೆ ಹೊಸ ಬೇರು ಬರುತ್ತೆ. ನೋಡಿ, ಇಲ್ಲಿ ಕ್ರೌನ್ ಇದೆಯಲ್ಲ, ಅಲ್ಲಿವರೆಗೆ ಮಾತ್ರ ಮಣ್ಣನ್ನು ಹಾಕಬೇಕು ನಾವು. ನೋಡಿ, ಈ ಗಡ್ಡೆ ನೋಡಿ, ಇಲ್ಲಿವರೆಗೆ ಮಾತ್ರ ಮಣ್ಣನ್ನು ಹಾಕಬೇಕು, ಮೇಲ್ಗಡೆ ಮಣ್ಣು ಬರಬಾರ್ದು. ಅಷ್ಟು ಮೇಲ್ಗಡೆ ನಾವು ಅದನ್ನು ನೆಡಬೇಕಾಗತ್ತೆ. ಹಾಗಾಗಿ ನಾವು ಈ ಜರ್ಬರ್ ಗಿಡಕ್ಕೆ ಇದರ ಮೇಲೆ ಮಣ್ಣು ಬಂದರೆ ಒಂದಷ್ಟು ಗಿಡ ಫಂಗಸ್ ಆಗಿ ಸತ್ತು ಹೋಗಿಬಿಡತ್ತೆ. ನಾವು ಇದಕ್ಕೆ ನೀಮ್ ಕೇಕ್ ಪೌಡ್ರನ್ನು ಹಾಕ್ಕೊಂಡಿದ್ದೀನಿ, ಮತ್ತು ಪಾಟಿಂಗ್ ಮಿಕ್ಸ್ನ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಕೊಲೆಂಚೋ ಪ್ಲ್ಯಾಂಟಿಗೆ ಯಾವ ರೀತಿ ಪಾಟಿಂಗ್ ಮಿಕ್ಸ್ನ ಮಾಡಿದ್ದೀನಿ ಅಂತ ನೋಡಿ, ಅದೇ ಪಾಟಿಂಗ್ ಮಿಕ್ಸ್ನ ತೊಗೊಂಡಿದ್ದೀನಿ. ಅದಕ್ಕೆ ನೀಮ್ ಕೇಕ್ ಪೌಡ್ರೆಲ್ಲ ಹಾಕ್ಕೊಂಡಿದ್ದೆ. ಹಾಗಾಗಿ ನೀವು ಇದಕ್ಕೆ ಆಗಾಗ ಒಂದಷ್ಟು ಯಾವುದಾದ್ರೂ ನಿಮ್ಮ ಹತ್ರ ಈ ಫಂಗಿಸೈಡ್ ಏನಾದರೂ ಇದ್ದರೆ ಇದನ್ನು ಸ್ಪ್ರೇ ಮಾಡ್ತಾಯಿದ್ರು, ಕೆಮಿಕಲ್ ಸ್ಪ್ರೇ ಮಾಡಿರು ಪರವಾಗಿಲ್ಲ, ನೀವು ಕೆಮಿಕಲ್ ಯೂಸ್ ಮಾಡೋದಾದರೆ. ಮತ್ತು ಇದು ಚೆನ್ನಾಗಿ ಹೂ ಬಿಡಬೇಕು ಅಂದರೆ ಇದಕ್ಕೆ ನೀವು ಕೆಮಿಕಲ್ನ ಯೂಸ್ ಮಾಡೋದಾದರೆ ತಿಂಗಳಿಗೆ ಒಂದು ಸತಿ DAPನ 4 ಹಾಕ್ಬೋದು. ಕಾಳು ಸ್ವಲ್ಪನೇ ಹಾಕ್ಬೋದು, ಪಾಟಿನ ಸೈಜ್ ನೋಡಿಕೊಂಡು. ಇಲ್ಲ ಅಂದರೆ ಪೊಟ್ಯಾಶ್ ಹಾಕ್ಬೋದು. ನೀವು ಕೆಮಿಕಲ್ನ ಯೂಸ್ ಮಾಡಲ್ಲ ಅನ್ನೋದಾದರೆ ನಿಮಗೆ ಯಾವ ಗೊಬ್ಬರ, ನಾನು ಒಂದಷ್ಟು ಫರ್ಟಿಲೈಸರನ್ನು ಹೇಳ್ತೀನಲ್ಲ, ಅದನ್ನು ಬೇಸಿಗೆನಲ್ಲಿ ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ಬೋದು. ಇಲ್ಲ ಡ್ರೈ ಫರ್ಟಿಲೈಸರ್ ಆದರೆ ಯಾವುದಾದ್ರೂ ಗೊಬ್ಬರಗಳನ್ನು ಆಗಾಗ ಹಾಕ್ತಾ ಬನ್ನಿ, ಗಿಡ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಅದು ಹೂವಾಗಿ ಮುಗಿದ ಮೇಲೆ ಒಂದಷ್ಟು ಕೋಲ್ಗಳನ್ನೆಲ್ಲ ಕಟ್ ಮಾಡ್ತೀವಲ್ಲ, ಆಗ ಎಲೆಗಳನ್ನು ಕಟ್ ಮಾಡ್ತೀವಿ. ಆ ಟೈಮಲ್ಲಿ ನಾವು ಅದಕ್ಕೆ ಗೊಬ್ಬರಗಳನ್ನು ಹಾಕಬೇಕು. ಹಾಗೆ ಮಾಡಿದರೆ ಬೇಗ ಚೆನ್ನಾಗಿ ಹೂ ಬಿಡುತ್ತೆ. ನೋಡಿ, ನಾನಿಲ್ಲಿ ಕೆಲವೊಂದು ಗಿಡಗಳನ್ನು ರಿಪಾಟಿಂಗ್ ಮಾಡ್ಕೊಂಡಿದ್ದೆ. ಅದು ರೆಡ್ಡು ಲೋಕಲ್ ವೆರೈಟಿ ಇತ್ತು. ಅದನ್ನು ನೋಡಿ, ಈ ಗಿಡ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಈ ರೀತಿ ಬೆಳಕು ಕಾಣಿಸುತ್ತೆ ಆ ಕ್ರೌನ್ಗೆಲ್ಲ. ಹಾಗಾಗಿ ಈ ರೀತಿ ಆದರೆ ಗಿಡ ಚೆನ್ನಾಗಿರುತ್ತೆ. ನನ್ನ ಹತ್ರ ತುಂಬ ಜನ ಹೇಳಿದರು, ನಾನು ಹೈಬ್ರಿಡ್ ವೆರೈಟಿನ ತಂದಿದ್ದೆ, ಅದು ಸತ್ತೋಯ್ತು ಅಂತ. ನಾವು ನೋಡಿದ ಮೇಲೆ ನಮಗೆ ಗೊತ್ತಾಗತ್ತೆ ಅಲ್ವಾ. ಹಾಗಾಗಿ ನಾನು ಈ ರೀತಿ ಮಾಡಿ ಅದನ್ನು ಬಚಾವ್ ಮಾಡ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಾಮೆಂಟ್ ಮಾಡೋದು ಮಾತ್ರ ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.